ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ. ಈ ವಿಡಿಯೋನಲ್ಲಿ ನಾವು ನ್ಯೂ ಇಯರ್ ಔಟಿಂಗ್ ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಹೋಗಿದ್ದಂಥ ಪ್ಲೇಸ್ ಬಂದು ಕೋನನಕುಂಟೆ ಫೋರಮ್ ಮಾಲ್. ತುಂಬಾ ಚೆನ್ನಾಗಿದ್ದು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ, ಫನಿ ಮೂಮೆಂಟ್ಸ್ ಎಲ್ಲ ನಡೀತು. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಮನೆಗೆ ತುಂಬಾ ಹತ್ತಿರ ಆಗುತ್ತೆ ಫೋರಮ್ ಮಾಲು. ನ್ಯೂ ಇಯರ್ ದಿವಸ ಬೆಳಗ್ಗೆ ಲೇಟಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ RR ನಗರಲ್ಲಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ನಾನು ಕಾರ್ಡ್ಸಲ್ಲಿ ಮತ್ತು ವಿಡಿಯೋ ಎಂಡಲ್ಲಿ ನಿಮಗೆ ಲಿಂಕ್ನ ಕೊಡ್ತೀನಿ. ಖಂಡಿತ ವಿಡಿಯೋನ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ. ಹಾಗೆ ದೇವಸ್ಥಾನದಿಂದ ಬಂದಮೇಲೆ ನಾವು ಮಾಲ್ಗೆ ಹೋಗಿದ್ದಂಥದ್ದು. ಮಧ್ಯಾಹ್ನ 3 ಗಂಟೆ ಆಗಿದ್ದು. ಆ ಟೈಮಲ್ಲಿ ನಾವು ಮಾಲ್ಗೆ ವಿಸಿಟ್ ಮಾಡಿದ್ದು. ತುಂಬಾ ದೊಡ್ಡ ಮಾಲು. ನಾನು ಈ ಅಂಡರ್ಗ್ರೌಂಡ್ ಅಲ್ಲೆಲ್ಲ ಹೋಗಿ ಪಾರ್ಕಿಂಗ್ ಅದೆಲ್ಲ ಯಾವತ್ತೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಪಾರ್ಕಿಂಗಿಗೆ ಎಷ್ಟು ದೊಡ್ಡ ಜಾಗ ಇರುತ್ತೆ ಗೊತ್ತಾ? ನಾನು ಇಷ್ಟು ದೊಡ್ಡ ಜಾಗ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಲೈಕ್ ಗ್ರೌಂಡ್ ಫ್ಲೋರು, ಬೇಸ್ಮೆಂಟು ಮತ್ತು 6th ಫ್ಲೋರ್ 7th ಫ್ಲೋರ್ ತನಕ ಕಾರ್ ಪಾರ್ಕಿಂಗೇ ಇರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ತುಂಬ ಜನ ವಿಸಿಟ್ ಮಾಡಿರ್ತೀರ ಕೋನನಕುಂಟೆ ಫೋರಮ್ ಮಾಲು. ಸೊ ಹಾಗೆ ಇಲ್ಲಿ ಬೈಕ್ಗೆ ನಾವು ಕೆಳಗಡೆ ಹೋಗಬೇಕಿತ್ತು. ಆ ದಾರಿ ತುಂಬಾ ಚೆನ್ನಾಗಿತ್ತು. ಹಾಗೆ ವಿಡಿಯೋ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಹಾಗೆ ಸಾತ್ವಿಕ್ ಏನೇನೆಲ್ಲ ತರಲೆ ಮಾಡ್ದ. ನಾವು ಗೇಮಿಂಗ್ ಸ್ಪಾಟಿಗೆ ಹೋಗಿದ್ವಿ, ಅಲ್ಲಿ ಯಾವ್ಯಾವ ರೀತಿ ಎಂಜಾಯ್ ಮಾಡಿದ್ವಿ ಮತ್ತು ಏನೇನೆಲ್ಲ ಫುಡ್ ತಿಂದ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಖಂಡಿತ ನನ್ನ ಚಾನಲ್ನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈಗ ಮಾಲ್ ಒಳಗಡೆಗೆ ಹೋಗೋಣ, ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿ ಸಾತ್ವಿಕ್ಕು ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ. ಬಿಟ್ಟರೆ ಸಾಕು ನನಗೆ ಫುಲ್ ಹೋಗಿ ಎಂಜಾಯ್ ಮಾಡ್ತೀನಿ ಅನ್ನೋ ಮೂಡಲ್ಲಿದ್ದಾನೆ. ಯಾವ್ಯಾವ ರೀತಿ ಎಂಜಾಯ್ ಮಾಡ್ತಾರೆ ನೋಡೋಣ ಬನ್ನಿ. ಎಲ್ಲಿ ನಿಂತ್ಕೋ, ಫೋಟೋ ತೆಗಿತೀನಿ. ನಿಜ ಅಲ್ಲಿ ಡೋಂಟ್ ಗೋ ಚಿನ್ನಮ್ಮ, ನೋ ನೋ ನೋ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಲಲ್ಲಿ ಎಲ್ಲ ಬ್ರ್ಯಾಂಡ್ ಶಾಪ್ಗಳು ಇರ್ತವೆ. ಹಾಗೆ ಇಲ್ಲಿ ಲೂಲು ಡೈರಿ ಕೂಡ ಇತ್ತು, ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ನನ್ನ ಮಗನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಎಕ್ಸ್ಪ್ಲೋರ್ ಮಾಡು ಅಂತೇಳಿ. ಅವ್ನು ಎತ್ಕೊಳ್ಳೋದಾಗಲಿ ಮತ್ತು ಅವನಿಗೆ ಸ್ವಲ್ಪ ಇರಿಟೇಟ್ ಮಾಡೋದಾಗಲಿ ಏನಿಲ್ಲ, ಅವನನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ವಾಕ್ ಮಾಡು ಅಂತ ಹೇಳಿ ನಾನು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಈ ಕಡೆ ನಾನು ಪಾಪುನ ನೋಡ್ಕೋತಾ ಇದ್ದೆ, ಹಸ್ಬೆಂಡು ಆ ಕಡೆಯಿಂದ ಪಾಪುನ ನೋಡ್ಕೋತಾ ಇದ್ದರು. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಅವನು ಟರ್ನ್ ಮಾಡಿಕೊಂಡು ಓಡೋಗ್ತಾ ಇದ್ದ. ನಾವು ಮುಂದೆಗಡೆ ಹೋಗಿಬಿಟ್ಟಿದ್ದೀವಿ ಅಂತ. ಪಕ್ಕದಲ್ಲಿ ಇದ್ದಿದ್ದನ್ನ ಅವನು ಅಬ್ಸರ್ವ್ ಮಾಡಲಿಲ್ಲ. ಹಸ್ಬೆಂಡ್ ಓಡೋಗಿ ಅವನನ್ನು ಇಟ್ಕೊಂಡು ಬಂದರು. ಅದಾದಮೇಲೆ ನಮ್ಮನ್ನೇ ಕೇಳ್ತಿದ್ದ, ಎಲ್ಲಿಗೆ ಹೋದ್ರಿ ನೀವು, ನಾನು ಈ ಕಡೆ ನೋಡ್ಕೊಂಡು ಇದ್ದೀನಲ್ಲ ನಿಮ್ಮನ್ನು ಅಂತ ಅಂದ್ಬಿಟ್ಟು. ಸೊ ಫ್ರೀಯಾಗಿ ಬಿಟ್ಟಿದ್ವಿ. ತುಂಬ ಅವನನ್ನು ಅಷ್ಟು ಸ್ಟ್ರಿಕ್ಟ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಎಕ್ಸ್ಪ್ಲೋರ್ ಮಾಡಲಿ, ಅವನ ಮೇಲೆ ನಾವು ಯಾವಾಗಲೂ ಒಂದು ಕಣ್ಣು ಇಟ್ಟಿರ್ತೀವಿ. ಹಾಗೆ ಅವನನ್ನು ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಅಪ್ಪೋ ಕಾಲು ನೋವಂತೆ. ಬಾಲ್ ಕ್ರಿಸ್ಮಸ್ ಹತ್ರ ನಿಂತ್ಕೋಬಾ, ಫೋಟೋ ತೆಗಿತೀನಿ. ಹಾಯ್ ಇಲ್ಲ, ಹಾಯ್. ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದ ವೇ. ಕ್ರಿಸ್ಮಸ್ಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿ ಮತ್ತು ಟಾಯ್ ಶಾಪ್ಸ್ ಎಲ್ಲ ಇಟ್ಟು ಎತ್ಬಿಟ್ಟಿದ್ರು ನಾವು ನ್ಯೂ ಇಯರ್ಗೆ ಹೋಗೋಷ್ಟ್ರೊಳಗಡೆ. ಸೊ ಸ್ವಲ್ಪ ಮಟ್ಟಿಗೆ ಏನೇನೆಲ್ಲ ಡೆಕೋರೇಷನ್ ಮಾಡಿದ್ರು ಅನ್ನೋ ಐಡಿಯಾ ಇತ್ತು. ಕ್ರಿಸ್ಮಸ್ ಟ್ರೀ ಇತ್ತು, ಲೈಟಿಂಗ್ಸ್ ಎಲ್ಲ ಹಾಗೆ ಇಟ್ಟಿದ್ರು, ಶಾಪ್ಸ್ ಮಾತ್ರ ರಿಮೂವ್ ಮಾಡಿದ್ರು. ಎಲ್ಲ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಿದ್ವಿ.
ಸಾತ್ವಿಕ್ಗೆ ಆ ಟ್ರೀ ನೋಡಿದ ತಕ್ಷಣ ಅದ್ರ ಹಿಂದೆಗಡೆ ಹೋಗಿ ಮುಚ್ಚಿಟ್ಕೋತಾ ಇದ್ದ, ನನಗೆ ಟ್ರೀ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಕ್ರಿಸ್ಮಸ್ ಟ್ರೀನಲ್ಲಿ ಒಂದು ಪೇಪರ್ನ ಇಟ್ಟಿರ್ತಾರೆ, ಅದ್ರ ಮೇಲೆ ಹೆಸರನ್ನ ಬರೆದು ಲಕ್ಕಿ ಡ್ರಾ ಸಮಥಿಂಗ್ ಲೈಕ್ ದಟ್ ಅನಿಸುತ್ತೆ, ಎಲ್ಲರೂ ನೇಮ್ಸ್ ಬರ್ತಿದ್ರು. ಹಾಗೆ ನಾವು ವಿಡಿಯೋಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ ನನಗಿಲ್ಲಿ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಜಾಯ್ ಆಲುಕಾಸ್ ಆರ್ ಜಾಸ್ ಆಲುಕಾಸ್ ಅಂತ ಹೇಳಿ. ಜ್ಯುವೆಲರೀಸ್ ತುಂಬಾ ಇಷ್ಟ ಆಯಿತು ನನಗೆ, ಆ್ಯಂಟಿಕ್ ಕಲೆಕ್ಷನ್ಸು. ಒಳಗಡೆ ಗೋಲ್ಡ್ ಶಾಪ್ಸು, ತುಂಬ ಬ್ರ್ಯಾಂಡ್ ಗೋಲ್ಡ್ ಶಾಪ್ಸ್ ಇದೆ, ಲೈಕ್ GRT, ಜಾಯ್ ಆಲುಕಾಸ್, ಕಲ್ಯಾಣ್ ಸಮಥಿಂಗ್ ಇದೆ. ಬಟ್ ನನಗಿಲ್ಲಿ ಸೆಟ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ನಿಮಗೂ ತೋರಿಸೋಣ ಒಂದೆರಡು ಕಲೆಕ್ಷನ್ಸು ಅಂತ ಅಂದ್ಕೊಂಡೆ. ಇಲ್ಲಿ ಯಾವ ನೆಕ್ ಪೀಸು ಆರ್ ಬ್ರಾಸ್ಲೈಟ್ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಲೇಡೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೆ ಇಲ್ಲಿ ಡೈಮಂಡ್ ಕಲೆಕ್ಷನಲ್ಲಿ ಒಂದು ಬ್ರೇಸ್ಲೈಟ್ ತುಂಬಾ ಇಷ್ಟ ಆಯಿತು, ತೋರಿಸ್ತೀನಿ ಯಾವುದು ಅಂತ ಹೇಳಿ. ಫ್ಯೂಚರಲ್ಲಿ ಪಾಸಿಬಲ್ ಆದರೆ ಅದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಸ್ಟಾರ್ ಟೈಪಲ್ಲಿ ಸ್ಟೋನ್ಸ್ ಬಂದು ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದೆ ರೆಡ್ ಕಲರ್ ರೂಬಿನಲ್ಲಿರೋ ಅಂಥದ್ದು. ನಂಗೆ ತುಂಬಾ ಇಷ್ಟ ಆಯಿತು ಅದು, ಡಿಸೈನ್ ಆಗಿರ್ಬೋದು ಮತ್ತು ಪ್ಲೇಯ್ನಾಗಿ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ಬೋದು ಸ್ವರಸ್ಕಿ ಬ್ರ್ಯಾಂಡ್ ಅವರು ಕ್ರಿಸ್ಮಸ್ ಟ್ರೀನ ಇಲ್ಲಿ ಈ ರೀತಿ ಸೆಂಟರ್ ಆಫ್ ದ ಮಾಲಲ್ಲಿ ಇಟ್ಟಿದ್ದಾರೆ. ಅದು ಗಿಫ್ಟ್ ಪ್ಯಾಕಿಂಗ್ ಆ ರೀತಿ ಐಡಿಯಾ ಮಾಡಿ ಅವರು ಕ್ರಿಸ್ಮಸ್ ಟ್ರೀನ 5 ಕಲರ್ಸಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬಾ ಫೋಟೋಸ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ನನ್ನ ಮಗನೂ ಅಷ್ಟೇ ಕೋಪ್ರೇಟ್ ಮಾಡ್ತಿದ್ದ, ತುಂಬ ಡಿಸ್ಟರ್ಬ್ ಎಲ್ಲ ಏನೂ ಮಾಡಲಿಲ್ಲ, ನಮಗೆ ಅಷ್ಟು ಕಾಟ ಅಂತ ಅನ್ನಿಸ್ಲಿಲ್ಲ. ಬಟ್ ಹೋಗ್ತಾ ಅವನ ಗೇಮಿಂಗ್ ಸೆಂಟರ್ ಹತ್ರ ಎಲ್ಲ ಹೋದಾಗ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗಿಬಿಟ್ಟ. ಅವನನ್ನು ಹುಷಾರಾಗಿ ನೋಡ್ಕೊಳ್ಳೋದು ನಮಗೊಂದು ಬಿಗ್ ಟಾಸ್ಕ್ ಆಗಿತ್ತು. ಮತ್ತು ಇಲ್ಲಿ ಎಸ್ಕಲೇಟರಲ್ಲೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಬೀಳ್ತಿದ್ದ ಅವನು. ಹಾಗೆ ಅವನಿಗೆ ಹತ್ತೋದು ಇಳಿಯೋದು ಹೇಳ್ಕೊಟ್ಕೊಂಡು ಹೋಗ್ತಾ ಇದ್ವಿ, ಎಂಜಾಯ್ ಮಾಡಿದ್ವಿ ನಾವು ಚೆನ್ನಾಗಿ. ಮತ್ತು ಗೇಮಿಂಗ್ ಸೆಂಟರ್ಗೆ ಇವಾಗ ಹೋಗೋಣ, ಅಲ್ಲೇನೇನೆಲ್ಲ ಇರುತ್ತೆ ನೋಡೋಣ ಬನ್ನಿ. ಗೇಮಿಂಗ್ ಫ್ಲೋರ್ಗೆ ಎಂಟರ್ ಆಗಿದ ತಕ್ಷಣ ಲೈಟಿಂಗ್ಸ್ ನೋಡ್ತಿರ್ಬೋದು ಯಾವ ರೀತಿ ಫಳ ಅಂತ ಇದೆ ಅಂತ. ತುಂಬಾ ಗೇಮಿಂಗ್ಸ್ ಇತ್ತು. ಸೊ ನಾವು ಪೇ ಮಾಡಿ ಯಾವುದೇ ಒಂದು ಗೇಮ್ನ ಆಡೋಕ್ಕೆ ಹೋಗಲಿಲ್ಲ. ಸೊ ಪಾಪುನ ಇಟ್ಕೊಂಡು ನಾವಿಬ್ಬರು ಆಡೋಕ್ಕಾಗೋದಿಲ್ಲ. ಹಾಗೆ ಪಾಪು ಆಡೋ ಗೇಮ್ಸ್ ಅಂತೂ ಇದಲ್ವೇ ಅಲ್ಲ. ಅವ್ನು ಇನ್ನೂ ಸ್ವಲ್ಪ ದೊಡ್ಡವನಾಗಬೇಕು, ದೊಡ್ಡವನಾದ್ಮೇಲೆ ಖಂಡಿತ ಅವನನ್ನು ಕರ್ಕೊಂಡೋಗಿ ಆಡಿಸ್ತೀವಿ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನನ್ನ ಹಸ್ಬೆಂಡ್ ಬಂದು ಡ್ರೈವರು. ಇಲ್ಲಿ ಸಾತ್ವಿಕ್ನ ನೋಡ್ಕೊಳ್ಳಿ, ಅವ್ರ ಪಪ್ಪ ಕಾರ್ನ ಯಾವ ರೀತಿ ಡ್ರೈವ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಇದ್ದು ಅವನು ಸ್ಟೇರಿಂಗ್ನೆಲ್ಲ ಟರ್ನ್ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ಅನ್ನಿಸ್ತು. 2.5 ಇಯರ್ಸ್ಗೆಲ್ಲ ಎಷ್ಟು ಮೈಂಡಲ್ಲಿ ಇಟ್ಕೊಂಡು ಅದೇ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಅಂತ ಹೇಳಿ. ಹಾಗೆ ತುಂಬಾ ಒಳಗಡೆನೇ ಟಾಯ್ ಶಾಪ್ಸ್ ಎಲ್ಲ ಇತ್ತು, ಹೊರಗಡೆನೂ ಟಾಯ್ ಶಾಪ್ಸ್ ಇತ್ತು. ಗಿಫ್ಟಿಂಗ್, ಪ್ರೈಸ್ ವಿನ್ನಿಂಗ್ ಅದಕ್ಕೆಲ್ಲನೂ ಬೊಂಬೆಗಳನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ರು. ಅಲ್ಲಿರೋವಂತಹ ಒಂದೊಂದನ್ನು ಕಾರ್ಟೂನ್ ಕಾರ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಸಾತ್ವಿಕ್ನ ಕುಳಿಸಿ ಎಕ್ಸ್ಪ್ಲೋರ್ ಮಾಡಿಸ್ತಿದ್ವಿ. ಹಾಗೆ ಯೂನಿಕಾರ್ನ್ ಚೇರ್ಸ್ ಇತ್ತು, ಮತ್ತು ಬ್ಯಾಸ್ಕೆಟ್ಬಾಲ್, ಗನ್, ವಾಟರ್ ಗನ್ ಎಲ್ಲ ಇತ್ತು. ಹಾಗೆ ಈ ಪ್ಲೇಸಲ್ಲಿ ಏನಂತಾರೆ, ಒಂದು ಸ್ವಿಂಗ್ ಥರ ಇತ್ತು, ಏರೋಪ್ಲೇನ್ ಸ್ವಿಂಗ್ ಥರದ್ದು. ಅದು ಯಾವ ರೀತಿ ಹಾಡುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಫುಲ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ, ನನಗಂತೂ ತುಂಬಾ ಭಯ ಆಯಿತು. ನಿಮಗೆ ಭಯ ಆಯಿತಾ, ಇಲ್ಲ ಅಂತಂದರೆ ಫನ್ ಅಂತ ಅನ್ನಿಸ್ತಾ ಅನ್ನೋದನ್ನು ಕೂಡ ನಂಗೆ ತಿಳಿಸ್ಕೊಡಿ. ಇದು ಮಕ್ಕಳಿಗೆ, ಓಕೆನಾ? ಇದು ಜಸ್ಟ್ ಸ್ವಿಂಗ್ ಉಯ್ಯಾಲೆ ಥರ ಇರುತ್ತೆ, ಮಕ್ಕಳು ಕೂತ್ಕೋಬೋದು, ದೊಡ್ಡವ್ರಿಗೂ ಪರ್ಮಿಷನ್ ಇದೆ, ಚೆನ್ನಾಗಿ ಹಾಡ್ಬೋದು, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಏರೋಪ್ಲೇನ್ ಥೀಮಲ್ಲಿ ಒಂದು ಸ್ವಿಂಗ್ ಇದೆ. ಇಲ್ಲಿ ನೋಡ್ತಿರ್ಬೋದು, ಬಂದು ಎಲ್ಲ ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ, ಎಲ್ಲ ಟೈಟ್ ಆಗಿದೆಯಾ ಅಂತ ಹೇಳಿ. ಈ ಸ್ವಿಂಗ್ ಮಾಡಬೇಕಾದ್ರೆ ನನಗಂತೂ ತುಂಬಾ ಭಯ ಆಯಿತು. ಸೊ ಬನ್ನಿ ನೋಡ್ಕೊಂಬಂದ್ಬಿಡಿ ಅವ್ರು ಯಾವ ರೀತಿ ಕಿರಿಚ್ತಾರೆ ಅಂತ.
ನೋಡಿದ್ರ 2 ಮಿನಿಟ್ಸ್ ಆಡಕ್ಕೆ ಬಿಡ್ತಾರೆ. ನಿಮಗೇನು ಅನ್ನಿಸ್ತು? ಭಯ ಆಯಿತಾ ಇಲ್ಲ ಚೆನ್ನಾಗಿದೆ ಥ್ರಿಲ್ಲಾಗಿರುತ್ತೆ ಹೋಗಬೇಕು ಅಂತ ಅನಿಸುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಐಸ್ ಕ್ರೀಮ್ ಕಾರಲ್ಲಿ ಸಾತ್ವಿಕ್ ಆಟ ಆಡ್ತಾ ಇದ್ದಾನೆ. ನೆಕ್ಸ್ಟು ಒಂದು ಗನ್ ಗೇಮಿಂಗ್ ಇತ್ತು. ಅಲ್ಲಿ ಸುಮ್ಮನೆ ಹಾಗೆ ಅವ್ರ ಪಪ್ಪನೂ ಮಗ ಗನ್ನ ತೊಗೊಂಡು ಫೋಟೋಸ್ ತೊಗೊಳೋದಕ್ಕೋಸ್ಕರ ಫೋಸ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಲಾಸ್ಟ್ ಇಲ್ಲಿಂದ ಎಕ್ಸಿಟ್ ಇರುತ್ತೆ. ನನ್ನ ಎಂಟ್ರೆನ್ಸ್ ಆಗಿದ್ದು ಯಾವ ರೀತಿ ಎಂಟ್ರೆನ್ಸ್ ಆದೆ ಅಂತ ನಿಮಗೆ ತೋರಿಸಿದ್ದೀನಿ. ಇದು ಎಕ್ಸಿಟ್ ಪ್ಲೇಸ್. ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು. ಇದಾದಮೇಲೆ ನೆಕ್ಸ್ಟ್ ಏನಿರುತ್ತೆ, ಮಾಲ್ಗೆ ಹೋದ್ಮೇಲೆ ಶಾಪ್ಸ್ನ ನೋಡಿದ್ದಾಯಿತು, ಗೇಮಿಂಗ್ ಪ್ಲೇಸ್ನ ನೋಡಿದ್ದಾಯಿತು. ನೆಕ್ಸ್ಟು ಊಟ ಅಲ್ವಾ, ಏನಾದರೂ ತಿನ್ನೋಣ, ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳಿ ಊಟದ ಕಡೆಗೆ ಹೋಗ್ತಾ ಇದ್ದೀವಿ. ಫೋರಮ್ ಮಾಲಲ್ಲಿ ಒಂದು ಟಾಪಲ್ಲಿ ನಮಗೆ ಲೈಕ್ ಪಿಜ್ಜಾ ಬರ್ಗರ್ ಆಗಿರ್ಬೋದು, ಊಟ ಆಗಿರ್ಬೋದು, KFC ಮತ್ತು ತುಂಬಾ ರೆಸ್ಟೋರೆಂಟ್ಸ್ ಮೇಲೇ ಇರುತ್ತೆ ಟಾಪ್ ಫ್ಲೋರಲ್ಲಿ. ಸೊ ಅಲ್ಲೋಗಿ ಏನೇನು ತೊಗೊಂಡ್ವಿ, ಏನೇನು ತಿಂದ್ವಿ ನೋಡೋಣ ಬನ್ನಿ. ಇದು ಮಿಡಲ್ ಆಫ್ ದ ಮಾಲು. ಸೊ ತುಂಬಾ ಚೆನ್ನಾಗಿದೆ ಅಲ್ಲ ಆ್ಯಂಬಿಯನ್ಸು. ಅಷ್ಟು ಡೆಕೋರೇಷನ್ ಪಾರ್ಟಿಗೆ ಬಂದರೆ ನನಗೇನು ನ್ಯೂ ಇಯರ್ಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಓಕೆ, ನಾರ್ಮಲಾಗಿ ನಾವು ಮಾಲ್ಗೆ ಹೋದರೆ ಹೇಗಿರುತ್ತೋ ಹಾಗೆ ಅಂತ ಅನ್ನಿಸ್ತು. ಇಲ್ಲಿ ನೋಡಿ ಮಾಲಿಂದ ಹೊರಗಡೆ ಸಿಟಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಪರ್ಫೆಕ್ಟ್ ಕ್ಯಾಪ್ಚರ್. ಮೆಟ್ರೋನು ಹೋಗ್ತಾ ಇದೆ ನನ್ನ ವಿಡಿಯೋ ಮಾಡಬೇಕಾದ್ರೇ. ತುಂಬಾ ವಾಕ್ ಮಾಡಿ ಕಾಲೆಲ್ಲ ನೋವು ಬರ್ತಿತ್ತು ನಮಗೆ. ಸಾತ್ವಿಕಗಂತೂ ಟಯರ್ಡೇ ಆಗ್ತಿರ್ಲಿಲ್ಲ. ಸೊ ಇನ್ನೂ ಆಟ ಆಡಬೇಕು ಅಂತ ಆಟ ಆಡ್ತಿದ್ದ ಅವನು ಆಟ ಆಡೋದು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅವನಿಗೆ ಊಟ ತೊಗೊಳಕ್ಕೆ ಹೋಗಿದ್ದಕ್ಕೆ ಬೇಡ ನನಗೆ ಪಿಜ್ಜಾ ಬೇಕು ಅಂತ ಕೇಳ್ದ. ಸೊ ಅವನಿಗಾಗಿ ಇಲ್ಲಿ ಮಾರ್ಗರೀಟಾ ಪಿಜ್ಜಾ ತೊಗೊಂಡ್ವಿ. ಹಾಗೆ ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಈ ದೊಡ್ಡ ಬಟೂರೆ ಏನಂತಾರೆ ಅದನ್ನು, ಬಟೂರೆ ಅಂತಲೇ ಕರೀತಾರೆ. ಸೊ ಅದನ್ನು ತೊಗೊಂಡ್ವಿ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ವಿ, ವಾಕ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ತುಂಬಾ ಕೈಕಾಲೆಲ್ಲ ಪೇಯ್ನ್ ಆಗ್ತಿತ್ತು ನನಗೆ. ಮತ್ತು ತುಂಬಾ ಚೆನ್ನಾಗಿ ನಿದ್ದೆ ಬಂತು. ವಾಕ್ ಮಾಡಿ ಕೈಕಾಲೆಲ್ಲ ನೋವಾಗಿತ್ತಲ್ಲ, ನಿದ್ದೆ ಬಂದುಬಿಡ್ತು. ಇಲ್ಲಿ ಹೊರಗಡೆ ನೋಡಿ ಎಷ್ಟು ವೆಹಿಕಲ್ಸ್ ನಿಂತಿದ್ದಾವೆ ಅಂತ ಹೇಳಿ. ಸೊ ನ್ಯೂ ಇಯರ್ ದಿವಸ ಸಿಟಿ ಒಳಗಡೆ ಮಾಲ್ಸಲ್ಲಾಗಿರ್ಬೋದು, ಟೆಂಪಲ್ಸಲ್ಲಾಗಿರ್ಬೋದು ತುಂಬಾ ರಶ್ ಇರುತ್ತೆ. ಸೊ ಹಾಗೆ ಇಲ್ಲಿ ಎಕ್ಸಿಟ್ ಆಗ್ತಿದ್ದೀವಿ. ಎಕ್ಸಿಟ್ಗೆ ಇಲ್ಲಿ ಲಕ್ಷ ಕೋಟಿನೇ ದುಡಿತಾರೆ ಅಂತ ಹೇಳ್ಬೋದು. 1 ಅವರ್ಗೆ 30 ರುಪೀಸು. 1 ಅವರ್ ಮೇಲೆ 1 ನಿಮಿಷ ಆದರೂ 2 ನಿಮಿಷ ಆದರೂ ಪರ್ ಅವರ್ಗೆ 10 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇದು ತುಂಬಾ ಕಾಸ್ಟ್ಲಿ ಇದೆ. ಪಾರ್ಕಿಂಗ್ ಚಾರ್ಜಸ್ಸೇ ತುಂಬ ಕಾಸ್ಟ್ಲಿ ಇದೆ. ಸೊ ಕಾರಲ್ಲಿ ಏನಾದರೂ ಮಾಲ್ಗೆ ಹೋದರೆ ಪಾರ್ಕಿಂಗಿಗೆ ಮಾತ್ರನೇ 1-3 ಅವರ್ಸ್ಗೆ 1000 ರುಪೀಸ್ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಅಷ್ಟು ಕಾಸ್ಟ್ಲಿ. ಹಾಗೆ ಹೊರಗಡೆ ವ್ಯೂನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ ಇಲ್ಲಿ ನೋಡ್ತಿರ್ಬೋದು. ಸೊ ಗ್ರೀನ್ ಥೀಮಲ್ಲಿ ಹೊರಗಡೆ ಫೋರಮ್ ಮಾಲ್ ದ ಪ್ರೆಸ್ಟೀಜ್ ಗ್ರೂಪ್ ಎಂಟರ್ಪ್ರೈಸಸ್ ಅಂತ ಹಾಕಿದ್ದಾರೆ. ನಮ್ಮ ಮನೆ ಒಳಗಡೆಯಿಂದ ಹಾಲಲ್ಲಿ ಕೂತ್ಕೊಂಡ್ರೆ ನಮಗೆ ಈ ಫೋರಮ್ ಮಾಲ್ ತುಂಬಾ ಕ್ಲಿಯರಾಗಿ ಆ ಗ್ರೀನ್ ಕಲರ್ ಲೈಟಿಂಗ್ಸ್ ಕಾಣಿಸ್ತಿದೆ ಅಲ್ಲ, ಅದೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ನಮಗೆ ಮನೆ ಒಳಗಡೆ ಕೂತ್ಕೊಂಡ್ರೆ. ಹಾಗೆ ಇಲ್ಲಿ ನಾವು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಟ್ರಾಫಿಕ್ ಇತ್ತು. ಸೊ ಟ್ರಾಫಿಕಲ್ಲೇ ಮನೆಗೆ ಹೋಗಿ ಅದಾದಮೇಲೆ ರೆಸ್ಟ್ ಮಾಡಿ ಊಟ ಮಾಡಿ ನಿದ್ದೆ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.